ಇವತ್ತು ಹೇಳ್ಕೊಡ್ತಾ ಇರೋದು ಗ್ಲೆನ್ಮಾರ್ಕ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 16th ಆಫ್ ಜುಲೈ 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ತಾನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ ಸ್ಟಾಕ್ಸ್ ಅವ್ರದ್ದು ಲಿಂಕ್ ಆಗಿರ್ತಾನೆ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಗ್ಲೆನ್ಮಾರ್ಕ್ ಆಲ್ ಟೈಮ್ ಹೈಯಲ್ಲಿದೆ, ಅರ್ಥ ಆಯ್ತಾ? ಆನ್ 15 ಮಿನಿಟ್ ಟೈಮ್ ಫ್ರೇಮ್ ನೋಡಿ, ನಾನು ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೇನೆ, ಓಕೆನಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ ಸಪೋರ್ಟ್ ಸಪೋರ್ಟ್ ಸಪೋರ್ಟ್, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಟ್ರೆಂಡ್ ಲೈನ್, ಹಾಗೇನೆ ನೋಡಿ ಅಗೇನ್ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತಾನೆ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್, ಅರ್ಥ ಆಯ್ತಾ? ಹಾಗೇನೆ ನೀವು ಇಲ್ಲಿ ನೋಡ್ಬೋದು ಪ್ರೈಸು ಚಾನಲ್ ಪ್ಯಾಟರ್ನಲ್ಲಿ ಮೂವ್ ಆನ್ ಆಗ್ತಿದೆ. ಸೊ ಪ್ರೈಸ್ ಯಾವಾಗ ಈ ಥರ ಚಾನಲ್ ಪ್ಯಾಟರ್ನಲ್ಲಿ ಮೂವ್ ಆನ್ ಆದರೆ ಬ್ರೇಕ್ ಡೌನ್ ಸಿಗುತ್ತೋ, ಹಾಗೆಯೇ ಪ್ರೈಸ್ ಯಾವಾಗ ಈ ಥರ ಚಾನಲ್ ಪ್ಯಾಟರ್ನಲ್ಲಿ ಮೂವ್ ಆನ್ ಆದರೆ ಬ್ರೇಕ್ ಔಟ್ ಸಿಗುತ್ತೆ, ಅರ್ಥ ಆಯ್ತಾ? ಸೊ ನಾವು ಈ ಥರ ಚಾನಲ್ ಪ್ಯಾಟರ್ನಲ್ಲಿ ಒಂದು ಬ್ರೇಕ್ ಡೌನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅರ್ಥ ಆಯ್ತಾ? ಹಾಗೆಯೇ ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ, ಅರ್ಥ ಆಯ್ತಾ? ಸೊ ಗೈಸ್, ದಿಸ್ ಝೋನ್ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, ಬಟ್ ಇಲ್ಲಿ ನೋಡಿ ಬ್ರೇಕ್ಔಟ್ ಸಿಕ್ಕಿದೆ. ಈ ಪಾಯಿಂಟಲ್ಲಿ ಬ್ರೇಕ್ ಔಟ್ ಸಿಕ್ಕಿದೆ, ಅರ್ಥ ಆಯ್ತಾ? ಬ್ರೇಕ್ಔಟ್ ಸಿಕ್ಕಿ ಈ ಝೋನ್ ಇವಾಗ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಆಗುತ್ತೆ. ಅಂದರೆ ಈ ಝೋನ್ ಹತ್ರ ಬಂದರೆ ಪ್ರೈಸು, ಅರ್ಥ ಆಯ್ತಾ? ರೀಟೆಸ್ಟ್ ಕೂಡ ಪೆಂಡಿಂಗ್ ಇದೆ. ಓಕೆ, ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಏನಕ್ಕೆ ಫಿಬೋನಾಚಿ ಹಾಕಿದೆ ಅಂದರೆ, ಇವಾಗ ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಗೈಸ್, ಸೆಲ್ ಎಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಸಪೋರ್ಟ್ ಝೋನ್ ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗಬೇಕು, ಅರ್ಥ ಆಯ್ತಾ? ನಾಳೆ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಡ್ತು ಅಂದ ತಕ್ಷಣ ಸೆಲ್ ಮಾಡೋಕ್ಕೆ ಹೋಗ್ಬೇಡಿ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ ದಿಸ್ ಝೋನ್, ದಟ್ ಈಸ್ ಸಮ್ವೇರ್ ಅರೌಂಡ್ ಸೆಲ್ ಬಿಲೋ 1390, ಅರ್ಥ ಆಯ್ತಾ? 1390 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ, ಓಕೆನಾ? ನಿಮ್ಮದು ಟಾರ್ಗೆಟ್ ನಂಬರ್ 1 ಬಂದು 1382 will be your target number 1. Target number 2 is going to be 1376, ಅರ್ಥ ಆಯ್ತಾ? 1390 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1382 will be your target number 1. 1376 will be your target number 2, ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಆಯಿತು, ಓಕೆನಾ? ನೆಕ್ಸ್ಟು ನಿಮ್ಮದು ಬೈಯಿಂಗ್ಗೆ ಪ್ರೈಸು ಆಲ್ ಟೈಮ್ ಹೈ ಇರೋದ್ರಿಂದ ನೀವು ಈ ಝೋನ್ನ ರೆಸಿಸ್ಟೆನ್ಸ್ ಝೋನ್ ಆಗಿ ಕನ್ಸಿಡರ್ ಮಾಡ್ಬೋದು, ಅರ್ಥ ಆಯ್ತಾ? ನಾಳೆ ಪ್ರೈಸ್ ಯಾವಾಗ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಬೈಯಿಂಗ್ ಹೇಳ್ತೀನಿ, 1420 ಲೆವೆಲ್ಸ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ಸ್ 55, ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 is going to be 1425, ಟಾರ್ಗೆಟ್ ನಂಬರ್ 2 is going to be 1430, ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಗ್ಲೆನ್ಮಾರ್ಕ್. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.